ಅವರೆಲ್ಲ ಯಾವ ತರ ಇದ್ರು ಅಂತೇಳಿ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರೋಣ ಅಲ್ವಾ? ಏನಂತೀರಿ ತಾವೆಲ್ಲರೂ? ಧನ್ಯವಾದಗಳು ತಮ್ಗೆಲ್ರಿಗೂ. ತಮ್ಮ ಚಪ್ಪಾಳೆ ಸದಾ ನಮಗೆ ಪ್ರೇರಣೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ ಆ ಹೆಣ್ಮಕ್ಳೆಲ್ಲ ಯಾವ ತರ ತಂಟೆ ತರಲೆ ಮಾಡ್ತಾ ಇದ್ರು ಅಂತೇಳಿ. ಬರ್ರಿ ಸಾಲಿಗೆ ಹೋಗ ಬರ್ರಿ. ಟೀಚರ್ ಬಂದ್ರೆ ನಡ್ರಿ. ಬಳ್ಳಳ್ಳವ್ವ ಬಳ್ಳಳ್ಳಿ ದುಡ್ಡಿಗೆ ಸೇರ್ ಬಳ್ಳಳ್ಳಿ ಬಳ್ಳಳ್ಳವ್ವ ಬಳ್ಳಳ್ಳಿ ದುಡ್ಡಿಗೆ ಸೇರ್ ಬಳ್ಳಳ್ಳಿ ಬಳ್ಳಳ್ಳವ್ವ ಬಳ್ಳಳ್ಳಿ ಬಳ್ಳಳ್ಳಿ ಬಳ್ಳಳ್ಳವ್ವ ಬಳ್ಳಳ್ಳಿ ದುಡ್ಡಿಗೆ ಸೇರ್ ಬಳ್ಳಳ್ಳಿ ಬಳ್ಳಳ್ಳಿ. ಟೀಚರ್ ಬಂದ್ರೆ ಶುಭೋದಯ ಟೀಚರ್. ಚೆನ್ನಾಗಿದ್ದೇವೆ ಟೀಚರ್. ಯಾರು ತಂಟೆ ತರಲೆ ಎಲ್ಲ ಮಾಡಬಾರ್ದು. ಆಯ್ತು ಟೀಚರ್. ಎಲ್ಲರೂ ಎದ್ದು ನಿಂತ್ಕೊಳ್ಳಿ ಪ್ರಾರ್ಥನೆಗೋಸ್ಕರ. ಆಯ್ತು ಟೀಚರ್. ಒಳ್ಳೆಯದಾಗಿ ಪ್ರಾರ್ಥನೆ ಮಾಡ್ಬೇಕಾಯ್ತಾ? ಆಯ್ತು ಟೀಚರ್. ನೀವೆಲ್ಲ ಒಳ್ಳೆ ಹೆಣ್ಮಕ್ಳು ಅಂತ ನನಗೆ ಗೊತ್ತು. ಆಗಾಗ ತರಲೆ ತಂಟೆ ಮಾಡ್ತಾ ಇರ್ತೀರಾ, ಅದಕ್ಕೋಸ್ಕರ ನಾನು ಹೇಳೋದು. ಆಯ್ತಾ? ಸರಿ ಮಕ್ಕಳೇ, ಪ್ರಾರ್ಥನೆ ಶುರು ಮಾಡಿ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲವು ನಮ್ಮನು ನೀಡು ಸಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ. ಒಳ್ಳೆಯ ವಿದ್ಯೆ ಬುದ್ಧಿಯನ್ನ ಕೊಡುವಂತ ಆ ತಾಯಿ ಶಾರದೆಯಲ್ಲಿ ಕೈ ಮುಗಿದು ಬೇಡ್ಕೊಳ್ಳಿ ಮಕ್ಕಳೇ. ಸರಿ ಮಕ್ಕಳೇ, ಕೂತ್ಕೊಳ್ಳಿ. ಗಲಾಟೆ ಮಾಡಬಾರ್ದು ಯಾರು. ಓಕೆ ಮಕ್ಕಳ, ಇವತ್ತಿನ ಪಂಚಾಂಗ ಓದೋರು ಯಾರು? ಗಿರ್ಜಾ, ನಿನಗೆ ಹೇಳ್ತಾ ನಾನು ಕೈ ಕಟ್ಕೋ. ಓಕೆ ಓಕೆ, ಕೈ ಮೇಲೆ. ಗಿರ್ಜಾ ಕೈ ಮೇಲೆ, ಕೈ ಕೆಳಗೆ, ಕೈ ಎದುರು. ಯಾವತ್ತು ಈ ಮಕ್ಕಳು ನೋಡಿ ನಿಯಮವನ್ನು ಪಾಲನೆ ಮಾಡೋದೇ ಇಲ್ಲ. ಕೈ ಮೇಲೆ. ಪುಷ್ಪ, ಏನ್ ಮಾಡ್ತಾ ಇದೀಯಾ? ಇವಳೊಬ್ಳು ವಿಜು ನೋಡಿ ಯಾವಾಗ್ಲೂ ತಂಟೆ ಮಾಡೋದು, ತರಲೆ ಮಾಡೋದು, ತಲೆನೋವು ನನಗೆ. ಕೈ ಮೇಲೆ ವಿಜು. ವೆರಿ ಗುಡ್ ವೆರಿ ಗುಡ್. ಸರಿ ಮಮತಾ, ಏನದು ಅಲ್ಲಿ ತರಲೆ ಮಾಡೋದು ನೀನು? ಬಾ ಎದ್ದು, ಪಂಚಾಂಗ ಓದ್ಬೇಕಲ್ಲಮ್ಮ ನೀನು. ಸರಿಯಾಗಿ ತಯಾರಿ ಮಾಡ್ಕೊಂಡು ಬಂದಿದೀಯಾ? ಓಕೆ. ಸರಿಯಾಗಿ ಶಬ್ದಗಳ ಉಚ್ಚಾರಣೆ ಅಂತ ಗಮನ ಇರಲಿ. ಸರಿ. ಓದಮ್ಮ ಮಮತಾ, ಓದು. ಇಂದಿನ ಪಂಚಾಂಗ ಶಾಲಿವಾಹನ ಶಕೆ 1903, ಆಯನ ಉತ್ತರಾಯಣ, ಪಕ್ಷ ಮೋದಿ ಪಕ್ಷ, ಪಕ್ಷ ಶುಕ್ಲ ಪಕ್ಷ. ನಾವೇನಿಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಬಂದಿದ್ದ ಮಕ್ಕಳ? ಅವಳು ಓದೋದನ್ನ ಸರಿಯಾಗಿ ಕೇಳಿ. ಮಾಂಸ ಮಾಗ. ಹೇಳಿದ್ದು ಸರಿಯಾಗಿ ಶಬ್ದ ಉಚ್ಚಾರಣೆ ಮಾಡು ಅಂತ ಹೇಳಿ. ಇಲ್ಲಿ ನೋಡಮ್ಮ, ಟೀಚರ್ ಏನ್ ಬರ್ದಿದ್ದಾರೆ? ಮಾಸ ಮಾಗ. ಗುಡ್ ಗರ್ಲ್. ತಿಥಿ ನಿಮ್ಮ ಅಜ್ಜನ್ ತಿಥಿ ಅಲ್ಲೇ ಬಿಡ್ತಾಳೆ, ನಂದೊಂದು ಇರ್ಲಿ ಅಂತ ಹೇಳಿ. ಯಾವಾಗ್ಲೂ ಈ ವಿಜು ಸುಮ್ನೆ ಇರ್ಬೇಕು ವಿಜು, ಇಲ್ಲಾಂದ್ರೆ ಏನ್ ತಿಂತೀಯ ನೀನು? ಆಯ್ತು ಟೀಚರ್. ತಿಥಿ ನವಮಿ, ಋತು ಗ್ರೀಷ್ಮ, ವಾರ ಶುಕ್ರವಾರ. ಗುರುವಾರ ಐತಿನಕ್ಕ. ಗಿರ್ಜಾ ಸುಮ್ನೆ ಕೂತ್ಕೋ. ದಿನಾಂಕ 11, 11, 11. ಮಮತಾ ಮಮತಾ, ಏನಮ್ಮ ಅದು? 11, 11, 11. ಆಗಲ್ಲಮ್ಮ ಅದು ಓದೋದು. 11, 11, 11 11. ಹಾಗೆ ಓದ್ಬೇಕು.
ತೊಂಬತ್ತು. 11 11 90 90. ಎಂತದು ಎಂತದು 90 90. 11 90. ಸುಮ್ಮನೆ ಇರಿ ಇಲ್ಲಿ. ನಾನು ನಿಮ್ಗೆ ಹಾಗೆ ಹೇಳ್ಕೊಟ್ಟಿದ್ದ? ಏನದು ಕೈಗೆ 90 90 ಅಂತ ಹೇಳಿ ಎಲ್ಲರೂ ಹೇಳ್ಕೊಟ್ಟಿದ್ದು ಟೀಚರ್. ಎಲ್ಲ ಚಿಕ್ಕ ಮಕ್ಕಳು ಅನ್ಕೊಳ್ಬೇಡಿ ನೀವು. ನೋಡಿ 90 90 ಅಂತೆ ಕನ್ನಡದಲ್ಲಿ, ಶುದ್ಧ ಕನ್ನಡದಲ್ಲಿ ಹೇಳಿ. 1990. 1990. ಗುಡ್ ಗರ್ಲ್. ಮುಂದಿನ ನೋಡಮ್ಮ. ಕಾಲ ಬೇಸಿಗೆ ಕಾಲ. ಶುರುವಾಯ್ತು ನೋಡಿ. ಬೇಸಿಗೆ ತಕ್ಷಣ ನಿಮಗೆ ಎಲ್ಲ ಬೇಸಿಗೆ ಬೇಸಿಗೆ, ಬಿಸಿ ಬಿಸಿ ಉಸಿರು. ಸೂರ್ಯೋದಯ 6:19. ಸೂರ್ಯಾಸ್ತ 5:53. ಇಲ್ಲಿಗೆ ಇಲ್ಲಿನ ಪಂಚಾಂಗ ಮುಕ್ತಾಯ. ಚಪ್ಪಾಳೆ ಬರ್ಲಿ ಮಮತನ್ಗೆ. ಮಮತಾ ಇಲ್ಲಿ ನೋಡಮ್ಮ, ಇನ್ನಷ್ಟು ಸರಿಯಾಗಿ ಶಬ್ದಗಳ ಉಚ್ಚಾರಣೆ ನೀನು ಮಾಡ್ಬೇಕಾಯ್ತಾ? ಆಯ್ತು ಟೀಚರ್. ಗುಡ್ ಗರ್ಲ್. ಒಳ್ಳೆ ಹುಡುಗಿ ನೀನು, ನನಗೆ ಗೊತ್ತು. ಥ್ಯಾಂಕ್ ಯು ಟೀಚರ್. ಸರಿ ಅಮ್ಮ, ಹೋಗಿ ನಿನ್ ಜಾಗದಲ್ಲಿ ಕೂತ್ಕೋ. ಗಿರ್ಜಾ ಹೊಡಿತಾಳೆ. ಗಿರ್ಜಾ ಕೈ ಕಟ್ಟು. ಪುಷ್ಪ ನೀನ್ ಕೂಡ ಕೈ ಕಟ್ಟು. ಬೀಜು ಏನದು? ಈ ಹುಡುಗಿ ಒಂದ್ ನೋಡಿ ತರಲೆ ಮಾಡಿ 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 ನನಗೆ ಸಾಕಾಗಿ ಹೋಗಿದೆ. ಸ್ಕೂಲಿಂದ ತೆಗೆದು ಹಾಕ್ತೇನೆ ನಿನ್ನ ಈಗ. ಹೀಗೆ 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 ಕತ್ತಲ್ಲಾಡ್ಸೋದು, ಮತ್ತೆ ಅವಳು ತನ್ನ ಚಾಳಿ ಬಿಡೋದೇ ಇಲ್ಲ. ಕೈ ಕಟ್ಟು ವಿಜು. ಬಾಯ ಮೇಲೆ ಬೆರಳು. ವಿಜು. ಸರಿ ಮಕ್ಕಳ, ಇವತ್ತಿನ ಅಮರವಾಣಿ ಓದೋರು ಯಾರು? ನಾನು ನಿನ್ನೆ ಯಾಕೆ ಹೇಳಿದ್ದೆ? ನಾನು 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 ಅಂತ ಯಾವಾಗ್ಲೂ ಕೈ ಎತ್ತೋದು. ಸಾಕಾಗಿ ಹೋಗಿದೆ ಬಂಧುಗಳೇ. ಈ ಮಕ್ಕಳನ್ನ ಕಟ್ಕೊಂಡು ನಾನು ಯಾವ ರೀತಿ ಪಾಠ ಮಾಡ್ಬೇಕು ನೀವಾದ್ರೂ ಹೇಳಿ ನನ್ಗೆ. ಇಂದಿನ ಅಮರವಾಣಿ. ಹೇಳಿ ಎದ್ದೇಳಿ. ಮಕ್ಕಳು ಯಾಕ ನೀವೆಲ್ಲ ಎದ್ದಿದ್ದು? ಅವಳು ಹೇಳ್ತಾ ಇರೋದು ಸರಿಯಾಗಿ ಕೇಳ್ಕೊಳ್ಳಿ. ಅವಳು ಅಮರವಾಣಿ ಎಲ್ಲ ಓದ್ತಾ ಇರೋದು. ಕೈಯಲ್ಲಿ ನೋಡಿ, ಇಲ್ಲಿ ದೊಡ್ಡ ಬೆತ್ತ ಇದೆ, ಕೊಡ್ತೇನೆ ಒಂದು ಸರಿಯಾಗಿ. ಕೂತ್ಕೊಳ್ಳಿ. ಹೇಳಿ ಎದ್ದೇಳಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನೀವು ಎಲ್ಲ ಕುರಿ ಮುಟ್ಟುವವರೆಗೂ. ಏನಮ್ಮ ಏನಮ್ಮ? ಕುರಿ ಮುಟ್ಟುವವರೆಗೂ. ವನಜ, ಅದು ಕುರಿ ಅಲ್ಲಮ್ಮ, ಕುರಿ. ಕುರಿ ಕುರಿ ಅಂತಂದ್ರೆ ನಾವು ಸಾಕ್ತಿವಲ್ಲ ಮನೆಯಲ್ಲಿ, ಸಾಕು ಪ್ರಾಣಿ ಕುರಿ. ಗುರಿ ಮುಟ್ಟುವವರೆಗೂ ನಿಲ್ಲಬೇಡಿ. ಹಾಗೆ ಹೇಳ್ಬೇಕು. ನಿಮ್ಮ ಸಾಧನೆಯನ್ನು ಮಾಡಿಕೊಂಡು ಮುಂದೆವರಿ. ನೋಡಿ ಇವಳು ಸರಿ ಮಾಡ್ತಾಳೆ. ಅದಕ್ಕೆ ನಾನು ಇವಳಿಗೆ ಯಾವಾಗ್ಲೂ ಒಳ್ಳೆ ಹುಡುಗಿ ಅಂತ ಹೇಳೋದು. ಮಮತಾನಿಗೆ ಚಪ್ಪಾಳೆ ಬರ್ಲಿ. ನಿಮ್ಮ ಸಾಧನೆಯನ್ನು ಮಾಡಿಕೊಂಡು ಎದ್ದೇಳಿ. ಹೇಳಿ ಎದ್ದೇಳಿ. ಮುಂದೆ ಬನ್ನಿ. ಎಂತ ತರಲೆ ಮಾಡ್ತಾರೆ ಮಾರಾಯರೆ ಇವರೆಲ್ಲ. ತಲೆ ಹಾಳಾಗಿ ಹೋಗ್ತಾ ಇದೆ ನಂದು. ಗಿರಿಜಾ ನೀನ್ ಯಾಕೆ ಹೀಗೆ ಎದ್ದದ್ದು? ಕುತ್ಕೋ ಸುಮ್ನೆ. ಶಾಲೆ ಬಿಟ್ಟು ಹೋಗ್ತೇನೆ ನೋಡಿ ನಾನೀಗ. ಇದನ್ನು ಹೇಳಿದವರು ಸ್ವಾಮಿ ಸ್ವಾಮಿ ವಿವೇಕಾನಂದರು. ಅವಳು ಹೇಳೋದನ್ನ ಕೇಳಿ ಮಕ್ಕಳೇ ಸರಿಯಾಗಿ. ಅಯ್ಯಪ್ಪ ಸ್ವಾಮಿ ಎಲ್ಲಿಂದ ಬಂದ? ಇಲ್ಲಿಯ? ಅವಳು ಹೇಳೋದು ಕೇಳೋದಿಲ್ವಾ ನೀನು? ಏನ್ ಕೊಡ್ತೇನೆ ನೋಡಿ ಈಗ. ಕೈ ಕಟ್ಟು. ಇಲ್ಲಿಗೆ ಇಂದಿನ ಅಮರವಾಣಿ ಮುಕ್ತಾಯವಾಯಿತು. ಆಯ್ತಮ್ಮ, ಒಳ್ಳೆ. ಕುರಿ ಅಲ್ಲ ಅದು, ಗುರಿ. ಸರಿಯಾಗಿ ಉಚ್ಚಾರಣೆ ಮಾಡ್ಬೇಕು ನೀವೆಲ್ಲ, ಆಯ್ತಾ? ನೀನ್ ಸುಮ್ಮನೆ ಇರ. ಕೈ ಕಟ್ಟು. ಹೌದಾ? ನೀನ್ ಯಾವಾಗ್ಲೂ ಮಸ್ತಿ ಮಾಡ್ತಿರ್ತೀಯಲ್ಲ. ಕೈ ಕಟ್ಟು. ಗಿರ್ಜಾ ಕೈ ಕಟ್ಟು. ಸರಿ ಮಕ್ಕಳೇ, ನಾನೀಗ ನಿಮ್ಮ ಹಾಜರಿ ತಗೊಳ್ತೇನೆ, ಆಯ್ತಾ? ಬಿಜು ಸರಿಯಾಗಿ ಕೂತ್ಕೋ ಅಮ್ಮ. ಯಾವಾಗ್ಲೂ ತರಲೆ ಮಾಡೋದು, ಮಮತಾ ಮಾಡಿದ್ದು, ರೇಖಾ ಮಾಡಿದ್ದು. ಪಾಪ ರೇಖಾ ನೋಡಿ ಎಷ್ಟು ಒಳ್ಳೆ ಹುಡುಗಿ, ಸುಮ್ಮನೆ ಕೂತಿದ್ದಾಳೆ. ಹೌದಲ್ವಾ ಬಂಧುಗಳೇ? ನೀವು ಆವಾಗಿಂದ ನೋಡ್ತಾ ಇದ್ದೀರಾ. ಆ ಮಗು ಪಾಪದವಳು ಸುಮ್ಮನೆ ಕೂತಿದ್ದಾಳೆ. ಹೌದೌದೌದೌದು, ಕಾಣೋದಿಲ್ಲ. ಟೀಚರ್ ಕಣ್ಣಿನ ಎದುರುಗಡೆ ಇಲ್ವಾ ಹಾಗಾದ್ರೆ? ಹೌದೌದು, ನಾನು ನೋಡ್ತೇನೆ. ಕೈ ಕಟ್ಟು ನೀನು. ಯಾರು ತಗೊಂಡಿದ್ದು ಕೂಡ? ಗಲಾಟೆ ಮಾಡ್ಬಾರ್ದು ಮಕ್ಕಳ. ನೀವೆಲ್ಲ ಒಳ್ಳೆ ಮಕ್ಕಳಲ್ವಾ? ಹೌದು ಅಲ್ವಾ?
ಹಾಜರಿ ತಗೊಳ್ತೇನೆ. ಸರಿ, ಮಮತಾ ಎಂತದು ನಿಮ್ದು? ಸುಮ್ನೆ ಕೂತ್ಕೊಳ್ಳಿ. ಗಿರಿಜಾ ಕರ್ರಂಟು. ಏನಂದೆಮ್ಮ? ಏನಂದಿ? ಕರ್ರಂಟು. ಯಾವುದು ಕರ್ದಂಟು? ಕರ್ದಂಟು. ಗೋಕಾಕ್ ಕರ್ದಂಟು. ಇಲ್ಲಿ ಯಾಕೆ ತಗೊಂಡ್ ಬಂದಿ ನೀನು ಕಲ್ಯಾಣಕ್ಕೆ? ಅದು ಕರ್ದಂಟಲ್ಲಮ್ಮ ಗಿರಿಜಾ, ಪ್ರೆಸೆಂಟ್ ಟೀಚರ್. ನಿನ್ನೆ ಗುರುವಾರ ನಿಮ್ ತಾಯಿ ಗೋಕಾಕ್ ಸಂತೆಯಿಂದ ತಂದಿದ್ ಕರ್ದಂಟು ಇನ್ನೂ ಆ ನಂಟು ಹೋಗಿಲ್ಲ ಅನ್ಸ್ತದೆ ನಿಮ್ಗೆ? ಹೌದಾ? ನನಗ್ ಸ್ವಲ್ಪ ಕೊಡು ಆಯ್ತಾ? ಏನದು ಕರ್ದಂಟು? ಈ ಹುಡುಗಿ ಒಂದು ನೋಡಿ, ನಿನಗೆ ಇಂಗ್ಲಿಷ್ ನಲ್ಲಿ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಕನ್ನಡದಲ್ಲಿ ಹೇಳಮ್ಮ ಸಾಕು. ಅಕ್ಕೋರಿ ಹದಾರಿ. ವೆರಿ ಗುಡ್, ಚಪ್ಪಾಳೆ ಬರ್ಲಿ. ವಿಜು ಬಂದಿದ್ದೇನೆ ಟೀಚರ್. ಯಾರದು ಗಲಾಟೆ ಮಾಡ್ತಿರೋದು? ಸುಮ್ಮನೆ ಕೇಳಿ ಕೇಳಿ. ಅಳ್ಬೇಡ ಇಲ್ಲಿ ಮಾಮ. ನೀನು ಒಳ್ಳೆ ಹುಡುಗಿ, ಅವಳು ಒಳ್ಳೆ ಹುಡುಗಿ, ಅವಳು ಒಳ್ಳೆ ತಡವಾಗಿ ಬಂದಿದ್ದಾಳೆ. ಗಿರ್ಜಾ ಸುಮ್ಮನೆ ಇರೋ. ಸುಮ್ಮನೆ ಮಾಡ್ತೀನಿ. ಬಂದಿರೋದೇ ತಡವಾಗಿ ಬಂದಿದ್ದಾಳೆ. ಅಲ್ಲ ಕುಂದ, ಅವರೆಲ್ಲ ಯಾಕೆ ನಿಮ್ಗೆ ಕೇಳಿ ಕೇಳಿ ಅನ್ನೋದು? ನಾನು ಕುಮ್ಮುದಾಗ ನಿಂಗೆ ಶಕ್ತಿ ಅದಕ್ಕೆ ನೋಟ್ ಮಾಮೂಲಿ ಕೇಳಿ ಹೇಳುದು. ಶಿಕ್ಷೆ ಕೊಂಡ್ರೆ ಬರ್ಲಿ ನೋಡ್ತೇನೆ. ಕೊಡೋದಿಲ್ಲ ನಾವು ಏನೇನ್ ತಂದಿ? ಹುಣಸಿಕಾಯಿ ತಂದೀವಿ ನಿನಗೆಲ್ಲ. ಹುಣಸೆಕಾಯಿ, ನಿಂಬೆಕಾಯಿ ಎಲ್ಲ ತರೋದ ಶಾಲೆಗೆ? ಸುಮ್ನೆ ಕೂತ್ಕೋಗಾದ್ರೆ ಕೈ ಕಟ್ಟಿ ಮಕ್ಕಳ ಎಲ್ರು. ಈ ಹಾಜರಿ ತಗೊಳ್ಳಿಕ್ಕೆ 1 ಗಂಟೆ ಬೇಕಾಗ್ತದೆ. ಈ ಪಾಠ ಮಾಡೋದು ಯಾವಾಗೋ, ಪರೀಕ್ಷೆಗೆ ಇವರನ್ನೆಲ್ಲ ತಯಾರಿ ಮಾಡೋದು ಯಾವಾಗೋ? ಏನದು ಕಾಗದ ಅಲ್ಲಿಂದ ಇಲ್ಲಿ ಬಿಸಾಕೋದು? ಸರಿ, ಮುಂದೆ ರೇಖಾ ಬಂದಿದೆ ಅಮ್ಮ. ಹೌದೌದು, ಅವಳಿಗೆ ಇಂಗ್ಲಿಷು ಬೇಕು, ಕನ್ನಡನ ಬೇಕು, ಹಿಂದಿ ಬೇಕು, ಮರಾಠಿ ಬೇಕು, ಎಲ್ಲವೂ ಬೇಕು. ಸುಮ್ನೆ ಕೂತ್ಕೊಳ್ಳಿ. ಪುಷ್ಪ ಪಾಪದವಳು. ಪುಷ್ಪ ಬಂದಿದೆಯಮ್ಮ. ಗಿರಿಜಾ, ವನಜಾ, ವಿಜಯ ಸಾಮಾನ್ಯ ತಲೆ ಅಂತ ಕೇಳ್ಕೋಬೇಡ್ರಿ ನೀವು. ಬಾಳ ಅಂದ್ರ ಬಾಳ ತಲೆ ತಿಂದ್ಬಿಡ್ತಾರ ನನ್ನ. ಸಾಲ ಮುಗಿಲಿ ಇವತ್ತು ನಿಮ್ಮನ್ನ ಮಾಡ್ತೇನಂತ ಒಂದ್ ಕೈ ನೋಡೇ ಬಿಡ್ತಾ. ಗಿರಿಜಾ ಓಕೆ ಮಕ್ಕಳ, ಇವತ್ತಿನ ಮಗ್ಗಿ ಓದೋರು ಯಾರು? ಮಗ್ಗಿ ಹೇಳಿದ್ನಲ್ಲ ನಾನು. ಓಕೆ, ಗಿರಿಜಾ ಬಾ ಅಮ್ಮ ಮುಂದೆ. ಗಿರಿಜಾ ಸರಿಯಾಗಿ ನಿಂತ್ಕೋ. ಯಾವ ಬಗ್ಗೆ ಹೇಳ್ತೀಯಮ್ಮ ನೀನು? ಯಾವ ಬಗ್ಗೆ ಹೇಳ್ತೀಯಾ? ಸರಿ 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 ಹೇಳಮ್ಮ. ಅಮ್ಮ ಅಮ್ಮ ಸರಿ ನಿಂತ್ಕೊಳ್ಳಮ್ಮ ಮೊದಲು. ಏನಾದ್ರು ಹೀಗೆ 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 ತೂಗಾಡೋದು? ಸರಿ ನಿಂತ್ಕೋ. ಈಗ ಮೂರದ್ದಾ? ಸರಿ ಸರಿ ಹಾಗೆ ಪರವಾಗಿಲ್ಲ. ಗಿರಿಜಾ, ಯಾರು ಹೇಳ್ಕೊಟ್ಟಿದ್ದಿ 3ರ ಬಗ್ಗೆ ನಿಮ್ಗೆ? ನೀನ್ ಅವ್ರು ಹೇಳಿದ್ ಕಲೀಲಿಕ್ಕೆ ಬರೋದ, ನಾನು ಹೇಳಿದ್ ಕಲೀಲಿಕ್ಕೆ ಬರೋದು? ಸರಿ ಹೇಳಮ್ಮ. ಆ ಹುಡುಗಿ ಮತ್ತೆ ಅಲ್ಲಾಡೋದು ಇಲ್ಲ ನೋಡಿ.
ಇವರೆಲ್ಲ ಯಾಡಪ್ಲೆ ನನ್ನನ್ನ ನೌಕರಿಯಿಂದ ತೆಗಿಸಿ ಮನೆಗೆ ಕಳಿಸ್ತಾಳೆ. ನಿನಗೆಲ್ಲ ಬರ್ತದ? ಸುಮ್ನೆ ಕುತ್ಕೋ ಕೈ ಕಟ್ಟಿ. ಗಿರಿಜಾ, ನಾನು ಹೇಳು ಕೊಡುವಾಗ ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳ್ಬೇಕಮ್ಮ. ಒಳ್ಳೆ ಹುಡುಗಿ. ಯಾರನ್ನು ಗಲಾಟೆ ಮಾಡೋದು? ಈ ವಿಜ್ಜು ಹೊರಗಾಗ್ತಾನೆ ನಿನ್ನ ಶಾಲೆಯಿಂದ. ಕುಮುದ ಕೈ ತೋರಿಸು, ನಿಂದು ಕೈ ತೋರಿಸು. ಏನದು ಕೈಯಲ್ಲಿ? ಕೈ ಕಟ್ಟಿ ಎಲ್ರು. ಗಿರ್ಜಾ, ಏನದು? ಸರಿ ಮಕ್ಕಳ, ಇವತ್ತಿನ ಹಾಡು ಹೇಳಲ್ಲ. ಯಾರಿಗೆ ಹೇಳಿದ್ದೆ? ರೇಖಾನಿಗಲ್ವಾ? ಪಾಪದ ಹುಡುಗಿ, ಒಳ್ಳೆ ಹುಡುಗಿ ರೇಖಾ. ಇಲ್ಲಿ ಬಾ ಅಮ್ಮ, ಮುಂದ್ಗಡೆ ಬಾ. ನಿನಗೆ ಇಂಗ್ಲಿಷ್ ಬೇಕಾ? ಸುಮ್ಮನೆ ಕೂತ್ಕೊಳ್ಳಮ್ಮ. ಸರಿ ರೇಖಾ, ನೀನು ಹಾಡು. ಯಾರದು ನಾಯಿ ತರ ಸೌಂಡ್ ಮಾಡ್ತಾ ಇರೋದು? ಓ ಅಂತೇಳಿ. ಎಲ್ಲಿದೆಯಾ ನಾಯಿ ಮರಿ? ಹಿಡಿದಲ್ಲಿ ಅದನ್ನ. ಸುಮ್ಮನೆ ಕೊತ್ಕೊಳ್ಳ ವಿಜು ನೀನು. ನಾಯಿಗೆ ಬೆಲ್ಲ ಹಾಕು, ನಾಯಿಗೆ ಬೆಲ್ಲ ಹಾಕು. ಗಿರಿಜಾ, ಕೈ ಕಟ್ಟು. ಸರಿ ಅಮ್ಮ, ನೀನು ಹೇಳು. ನಾಯಿ ಮರಿ, ನಾಯಿ ಮರಿ, ತಿಂಡಿ ಬೇಕೆ. ನಾಯಿ ಮರಿ, ನಾಯಿ ಮರಿ, ತಿಂಡಿ ಬೇಕೆ. ನಾಯಿ ಮರಿ, ಹೇಳ್ತಿದ್ದಲ್ಲ ನಿಮ್ಮ ನಾಯಿ ಮರಿ. ಪಾಪ ಅವಳು ಸರಿಯಾಗಿ ಕನ್ನಡ ಬರೋದಿಲ್ಲ, ಈಗಷ್ಟೇ ಜಾಯಿನ್ ಆಗಿದ್ದಾಳೆ ಸ್ಕೂಲ್ಗೆ. ತಪ್ಪಾದ್ರೆ ಕೂಡ ನಾವು ಒಪ್ಕೊಳ್ತೇವೆ, ಆಯ್ತಾ ರೇಖಾ? ಸರಿಯಾಗಿ ಕಲಿಯಮ್ಮ. ಚಪ್ಪಾಳೆ ಹೊಡೀರಿ ರೇಖನ್ಗೆ. ಪ್ರಯತ್ನ ಮಾಡಿದ್ದಾಳೆ ಅವಳು. ಯಾರು? ಸುಮ್ಮನೆ ಕುತ್ಕೊಳ್ಳಿ, ಅದಕ್ಕೆ ನಿನ್ಗೆ ಕೇಳಿ ಅನ್ನೋದು. ಅವರು ಒಳ್ಳೆ ಹೆಸರಿಟ್ಟಿದ್ದಾರೆ ಅಲ್ವಾ? ಅಳ್ತಾ ಬಂದೆ. ಸರಿ ಸರಿ ಮಕ್ಕಳೇ, ಇವತ್ತಿನ ಕಥೆ ಹೇಳೋರು ಯಾರು? ಸರಿಯಾಗಿ ಹಾಕೊಳ್ಳಮ್ಮ. ಓಡಿ ಬಂದದ್ದು. ಶಾಲೆಗೆ ತಡವಾಗಿ ಬರೋದು, ಈ ತರ ನಾಟಕ ಮಾಡೋದು. ಬಾಬಾ ಚಾಕ್ಲೇಟ್ ತಕ್ಕೊ, ಚಾಕ್ಲೇಟ್. ಬಾಬಾ ಕುಮುದ ಬಾ ಅಮ್ಮ. ಕತೆ ಎಲ್ಲ ಸರಿಯಾಗಿ ತಯಾರಿ ಮಾಡ್ಕೊಂಡು ಬಂದಿದೀಯಾ? ಸರಿ ನಿಂತ್ಕೊಳ್ಳ ನೀನು ಮೊದಲು. ನೀವೇನು ಕೈಗೆ ಮಾಡೋದು? ಸರಿ. ಒಬ್ಬ ರಾಜನಿದ್ದನು, ಅವನಿಗೆ 3 ಮಂದಿ ಎಷ್ಟು ಜನ ಕುಮುದ? ಎಣಿಸ್ಲಿಕ್ಕೆ ಟೈಮ್ ತಗೊಳ್ತಾ ಇದ್ದಾಳೆ ಇವಳು. ನಾನೇ ಕಳ್ಸಿದ್ದ ನಿನ್ಗೆ? ಒಬ್ಬ ರಾಜನಿಗೆ ಒಬ್ಬ ಹೆಂಡತಿ ಅಂತ ಕಳ್ಸಿದ್ದಲ್ವಾ? 5 ಜನ 3 ಜನ ಯಾರು ಕಳ್ಸಿಲ್ಲ ನಿನ್ಗೆ? ಅಲ್ವಾ? ನನ್ಗೆ ಅಜ್ಜಿ ಹೇಳಿ. ಮತ್ತೆ ಅವಳನ್ನ ನೋಡಿ ಹೆಂಗಿದ ತಂದೆ ಕೇಳ್ತೀನಿ ಅಷ್ಟ ಕರಿಬೇಕಕ್ಕ. ಅವಳನ್ನ ಯಾಕೆ ಕರಿತಾ ಇದೀಯಾ? ಹೌದಾ? ಸರಿ ಸರಿ ಬಾ ಮಮತಾ. ಗಂಜ ಸುಮ್ನೆ ಕೂತ್ಕೊಳ್ಳಿ. ಕತೆ ಕತೆ ಕಾನ ತಡಪೆ ಅಡ್ಡನ ಹುಲ್ಲಿ ಮಿಂಕನ ಮಿಂಕನ ಮಿಂಕನ
ಮುಟ್ಟೋದಷ್ಟೇ ನಾನು. ಸರಿ ಬನ್ನಿ. ಕಲಿ ತುಳು ಕಲಿ. ಇವತ್ತಿನ ಪಾಠ ಓದೋರು ಯಾರು? ಬೇಗ ಬಾ ಅಮ್ಮ, ಬೇಗ ಬಾ. ಮಜಾ ಮಾಡಿ ಓದು ತಪ್ಪಲ್ಲಿ ಓದು ತಪ್ಪಲ್ಲಿ ಓದು ತಪ್ಪಲ್ಲಿ ಸುಮ್ಮನೆ ಕೇಳು. ಆಯ್ತಮ್ಮ, ಓದು ಓದು, ಪಾಠ ಓದು. ಸರಿಯಾಗಿ ಓದು. ಪಾಠ 2. ಪಾಠ 1. ಸೋಮನ ಗೌಡರು. ಒಂದ್ ನಿಮಿಷ ಮಕ್ಕಳೇ, ನಿಮ್ದೆಲ್ಲ ಪುಸ್ತಕ ತೆಗೀರಿ. ಅವಳು ಸರಿ ಓದ್ತಾ ಇಲ್ಲ ನೋಡ್ಬೇಕಲ್ವಾ ನೀವು? ಅವಳು ತಪ್ಪು ಮಾತಾಡಿದ್ರೆ, ತಪ್ಪು ಓದಿದ್ರೆ ನೀವು ಹೇಳ್ಬೇಕು. ಪುಸ್ತಕ ತೆಗೀರಿ. ಓದಮ್ಮ, ನೀನು ಓದು. ಪಾಠ 2. ಸೋಮನ ಗೌಡರು ಪುಸ್ತಕ ಉಲ್ಟಾ ಇದ್ರೆ ನಾಯಿ. ಹಂಗಿಲ್ಲ ಪುಸ್ತಕನಾಗ ತಪ್ಪು ಮಾತಾಡು. ಸುಮ್ಮನೆ ಕೇಳಿ. ಸೋಮನ ಗೌಡರು ನಮ್ಮೂರಿನ ಹಿರಿಯರು. ಪೂರ್ಣ ವಿರಾಮ. ಅಯ್ಯೋ ಅವರ ಮನೆಯಲ್ಲಿ ಒಂದು ನಾಯಿ ಇತ್ತು. ಪೂರ್ಣ ವಿರಾಮ. ಅದರ ಹೆಸರು ಕಂಸಿನಲ್ಲಿ ಕರಿಯ ಎಂದು ಕರೆಯುತ್ತಿದ್ದರು. ಪೂರ್ಣ ವಿರಾಮ. ಬಿಜು, ಇದೇನಮ್ಮ ನೀನು ಕಂಸಿನಲ್ಲಿ ಕಂಸ ಪೂರ್ಣ ವಿರಾಮ ಅಂತ ಹೇಳ್ತಿರೋದು? ಅದ್ರಲ್ಲಿ ಕೊಟ್ಟಿರೋದನ್ನ ಅಲ್ಲಿ ತಡೆದು ಹೇಳ್ಬೇಕು ನೀನು. ಆಯ್ತಾ? ಆಯ್ತು ಟೀಚರ್. ಸರಿಯಾಗಿ ಓದ್ತೀಯಾ? ಟೀಚರ್. ಓಕೆ, ಓದಮ್ಮ. ಅವರ ಮನೆಯಲ್ಲಿ ನಾಯಿ ಇತ್ತು. ತಡೆದು ತಡೆದು ಬಿಟ್ಟು ಹೇಳ್ಬೇಕು. ಅದನ್ನ ಬಿಟ್ಟು ಹೇಳ್ಬೇಕು. ಸರಿ ಓದು. ಅವರ ಮನೆಯಲ್ಲಿ ನಾಯಿ ಇತ್ತು. ತಡೆದು ಬಿಟ್ಟು ಮನೆಗೆ ಹೋಗೋದೇಯಾ ನಾನು? ಏನು ಇಲ್ಲ, ತಪ್ಪು ಈ ಸರ್ಕಾರಿ ಸಂಬಳವನ್ನೇ ನಂಬ್ಕೊಂಡು ನಾನು ಮನೆ ನಡೆಸ್ತಾ ಇದ್ದೀನಮ್ಮ. ಆದಷ್ಟು ಬೇಗ ನನ್ನ ಮನೆ ಕಳ್ಚೋ ವಿಚಾರ ಇದೆ ನಿಮ್ಗೆ ಎಲ್ರಿಗೂ. ಎಲ್ಲ ತಪ್ಪ ಒಂದು ಅಕ್ಷರ ತಪ್ಪ, ಎಲ್ಲ ತಪ್ಪು. ನೀನ್ ಕೂಡ ಹಾಗೆ ಇದೆಯಾ? ಸರಿ ಅಮ್ಮ, ನಾಳೆ ಸರಿಯಾಗಿ ಓದ್ಕೊಂಡ್ ಬಾ. ಆಯ್ತಾ? ಸರಿ ಮಕ್ಕಳೇ, ಈಗ ಆಟದ ಟೈಮು. ಎಲ್ಲರೂ ಆಟ ಆಡ್ಕೊಳ್ಳಿ. ಪುಸ್ತಕ ಬರಬೇಡ. ಅದು ನಿಮ್ಮ ಪುಸ್ತಕ ಭದ್ರವಾಗಿ ಬ್ಯಾಗಲ್ಲಿ ಹಾಕೊಳ್ಳಿ. ಎಂತದು? ಆಡು ಕಬಡ್ಡಿ ಆಡು, ಕಬಡ್ಡಿ. ಹಾ, ಸಾಕು ಸುಮ್ಮನೆ ನಿಲ್ಲಿಸಿ. ನೀನು ಮನೆಗೆ ಹೋಗೋದಿಲ್ವಾ? ಹೋಗ್ಬೇಕು. ಅಮ್ಮ ಕೋಳಿ ಮಾಡಿದ್ದಾಳೆ. ಕೋಳಿ ತಿನ್ಲಿಕ್ಕೆ ಹೋಗ್ಬೇಕು ನೋಡಿ ಅವಳಿಗೆ. ಸರಿ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ